6ನೇ ಬಾರಿಗೆ ಜಂಬೂ ಸವಾರಿ ಮೆರವಣಿಗೆಯನ್ನು ಅಂದರೆ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದಂಥ ಅಭಿಮನ್ಯು ಯಶಸ್ವಿಯಾಗಿದ್ದಾನೆ. ಜೊತೆಗೆ ಏನು ನೆನ್ನೆ ತಾನೇ ಕೂಡ ಜಂಬೂ ಸವಾರಿ ಮೆರವಣಿಗೆ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಭಿಮನ್ಯು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಅರಮನೆ ಅಂಗಳದಲ್ಲಿ ಇವತ್ತು ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಮುಗಿಸಿದಂತಹ ಅಭಿಮನ್ಯು ಏನಿದ್ದಾನೆ ಈಗ ಆತನಿಗೆ ಮಜ್ಜನವನ್ನು ಮಾಡಿಸುವಂಥ ಕೆಲಸವನ್ನು ಮಾವುತರು ಮತ್ತು ಕಾವಾಡಿಗಳು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಕುಂಬಿಂಗ್ ಸ್ಪೆಷಲಿಸ್ಟ್ ಅನ್ನುವಂತಹ ಖ್ಯಾತಿಯನ್ನು ಪಡೆದಿರುವಂತಹ ಅಭಿಮನ್ಯುಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಹಳ ನಂಬಿಕೆಯನ್ನು ಇಟ್ಟಿರ್ತಾರೆ. ಯಾಕಂದರೆ ಆತ ಯಾವುದೇ ಕೆಲಸ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಒಂದು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂತಹ ಅಭಿಮನ್ಯು. ಯಾಕಂದರೆ ಆತನನ್ನು ಕೂಂಬಿಂಗ್ ಸ್ಪೆಷಲಿಸ್ಟ್ ಮತ್ತು AK-47 ಅಂತ ಯಾಕೆ ಕರೀತಾರೆ ಅಂತಂದರೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂಥದ್ದು ಆತ ಕರಗತ ಮಾಡಿಕೊಂಡು ಬಂದಿರುವಂತಹ ಗುಣ. ಜೊತೆಗೆ ಮಾವುತ ವಸಂತ ನೀಡುವಂಥ ಪ್ರತಿಯೊಂದು ಸೂಚನೆಗಳನ್ನು ಕೂಡ ಚಾಚು ತಪ್ಪದೆ ಪಾಲನೆ ಮಾಡುವಂತಹ ಏಕೈಕ ಆನೆ ಅಂತಂದರೆ ಅದು ಅಭಿಮನ್ಯು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ವಿಚಲಿತಲಾಗದೆ ಏನು ದಸರಾ ಮಹೋತ್ಸವ ಅಂದರೆ ಅರಮನೆ ಅಂಗಳದಿಂದ ಬನ್ನಿ ಮಂಟಪದವರೆಗೂ ಕೂಡ ನಿರಾಯಾಸವಾಗಿ ಅಧಿಕಾರಿಗಳಿಗೆ ಇಡೀ ಸಾಂಸ್ಕೃತಿಕ ನಗರಿಗೆ ಮೈಸೂರಿನ ಏನು ಜಂಬೂ ಸವಾರಿ ಮೆರವಣಿಗೆಯನ್ನು ಯಶಸ್ವಿಯಾಗಿ ಅಭಿಮನ್ಯು ನಡೆಸಿಕೊಟ್ಟಿದ್ದಾನೆ. ಅಂತಹ ಅಭಿಮನ್ಯುಗೆ ಮಜ್ಜನ ಮಾಡಿಸುವಂಥ ಕೆಲಸವನ್ನು ಮಾವುತರು ಮತ್ತು ಕಾವಾಡಿಗಳು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದಾನೆ. ಜೊತೆಗೆ ಅಭಿಮನ್ಯುಗೆ 59 ವರ್ಷ ವಯಸ್ಸಾಗಿದೆ. 60 ವರ್ಷದ ನಂತರ ಆನೆಗಳಿಗೆ ಭಾರವನ್ನು ಹೊರಿಸುವಾಗಿಲ್ಲ ಅಂತನ್ನುವಂಥ ಕೋರ್ಟ್ನ ಆದೇಶ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು 1 ವರ್ಷ ಮಾತ್ರ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೆಗಲೇರಿಸ್ಕೊಳ್ತಾನೆ. ಹಾಗಾಗಿ ಈ ಒಂದು ಕೂಂಬಿಂಗ್ ಸ್ಪೆಷಲ್ ಅಭಿಮನ್ಯು ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥ ದೃಶ್ಯವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಮಹದೇವ ಸ್ವಾಮಿ ಕುರುಣಗಾಲ, ಕ್ಯಾಮ್ರಾಮನ್ ಅಭಿ ಜೊತೆ.